ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಗ್ರಾಹಕ ಹಿತರಕ್ಷಣೆ ಕಾಯಿದೆ ಕನ್ಸ್ಯೂಮರ್ ಆಕ್ಟ್ ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ನೋಟರಿ ಮತ್ತು ವಕೀಲರಾದ ಅನಿಲ್ ಕುಮಾರ್ ಕೆ ಅವರು. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಲ್ಲ ಆಕಾಶವಾಣಿ ಕೇಳುಗರಿಗೆ ನನ್ನ ನಮಸ್ಕಾರ. ನಾನು ಅನಿಲ್ ಕುಮಾರ್, ವಕೀಲರು, ಮಂಗಳೂರು. ಸರ್, ಮೊದಲನೇದಾಗಿ ಗ್ರಾಹಕ ಹಿತರಕ್ಷಣೆ ಕಾಯಿದೆ ಎಂದ್ರೇನು ಮತ್ತು ಅದರ ರಚನೆ ಯಾವಾಗ ಆಯಿತು, ಅದರ ಉದ್ದೇಶಗಳೇನು ಅಂತ ಹೇಳಿ ಸರ್. ಇದು ಗ್ರಾಹಕ ಹಿತರಕ್ಷಣಾ ಕಾಯಿದೆ, ಅದು ಇರುವುದು ಗ್ರಾಹಕರ ಹಿತರಕ್ಷಣೆಗೋಸ್ಕರವೇ ತಂದಂಥದ ಒಂದು ಕಾನೂನು. ಮೊದಲಿಗೆ ಇದು 1986ನೇ ಇಸವಿ 24 ಡಿಸೆಂಬರ್ 1986ರಲ್ಲಿ ಜಾರಿಗೆ ತರಲಾಯಿತು. ಅದರ ನಂತರ ಆ ಕಾನೂನಿನಲ್ಲಿ ಸುಮಾರು 31 ಕಲಮುಗಳು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು 16 ರೂಲ್ಸ್ಗಳನ್ನು ತರಲಾಗಿತ್ತು. ತದನಂತರ 2019ರಲ್ಲಿ ಈ ಗ್ರಾಹಕ ಹಿತರಕ್ಷಣಾ ಕಾಯ್ದೆಗೆ ಸುಮಾರು ತಿದ್ದುಪಡಿಗಳನ್ನು ಮಾಡಿ ಕಾಯ್ದೆನೇ ತರಲಾಯಿತು. ಅಂದರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019 ಜಾರಿಗೆ ತರಲಾಯಿತು. ಅದು 2020 ಜುಲೈ ತಿಂಗಳ 20 ಮತ್ತು 24ರಿಂದ ಜಾರಿಗೆ ಹೊಂದಿದೆ. ಗ್ರಾಹಕ ಹಿತರಕ್ಷಣಾ ಕಾಯ್ದೆ ಉದ್ದೇಶ ಅಂತ ಹೇಳಿದರೆ ಗ್ರಾಹಕರ ಹಿತಾಸಕ್ತಿ ಸಂರಕ್ಷಣೆಗೋಸ್ಕರವೇ ತಂದದ್ದು. ಆ ಉದ್ದೇಶ ಸಾಧನೆಗೋಸ್ಕರ ಕನ್ಸ್ಯೂಮರ್ ಕೌನ್ಸಿಲ್ಗಳು ಹಾಗೂ ಇತರ ಪ್ರಾಧಿಕಾರಗಳು, ಅಂದರೆ ಗ್ರಾಹಕರ ವೇದಿಕೆ ಇತ್ತು, ಈಗ ಅದು ಗ್ರಾಹಕರ ಆಯೋಗ ಅಂತೇಳಿ ಆಗಿದೆ. ಮೊದಲು ಕನ್ಸ್ಯೂಮರ್ ಫೋರಮ್ ಅಂತ ಹೇಳಿತು, ಈಗ ಅದು ಕನ್ಸ್ಯೂಮರ್ ಕಮಿಷನ್ ಅಂದರೆ ಗ್ರಾಹಕರ ಆಯೋಗ ಅಂತೇಳಿ ಹೊಸ ಆ್ಯಕ್ಟಲ್ಲಿ ನಿರ್ವಚನೆ ಇದೆ. ಅದಂದರೆ ಗ್ರಾಹಕರ ಏನು ವಿವಾದಗಳು, ವ್ಯಾಜ್ಯಗಳು ಇದೆ, ಅವುಗಳ ಪರಿಹಾರಕ್ಕೋಸ್ಕರ ಮಾತ್ರ ಒಂದು ರೂಪುಗೊಂಡಂತಹ ಆಯೋಗಗಳು ಹಿತರಕ್ಷಣಾ ಕಾಯ್ದೆಯಲ್ಲಿ ವಿವರಿಸಲಾಗಿದೆ. ಹಳೆಯ ಕಾಯ್ದೆಯಲ್ಲಿ ಸುಮಾರು 31 ಕಲಂಗಳಿದ್ದದ್ದು, ಸೆಕ್ಷನ್ಸ್, ಹಾಗೆ 16 ರೂಲ್ಸ್ಗಳಿದ್ದದ್ದು. ಈಗ ಹೊಸ ಕಾಯ್ದೆಯಲ್ಲಿ ಸುಮಾರು 107 ಸೆಕ್ಷನ್ಸ್, ಕಲಂಗಳು, ಅದಕ್ಕೆ ಪೂರಕವಾದಂತಹ ಕನ್ಸ್ಯೂಮರ್ ಪ್ರೊಟೆಕ್ಷನ್ ರೂಲ್ಸ್ಗಳನ್ನು ಜಾರಿಗೊಳಿಸಲಾಗಿದೆ. ಸರ್, ಈಗ ಕನ್ಸ್ಯೂಮರ್ ಕಾಯ್ದೆ ಪ್ರಕಾರ ಗ್ರಾಹಕನಿಗೆ ಸಿಗುವಂಥ ಅನುಕೂಲ ಅಥವಾ ಪ್ರಯೋಜನಗಳೇನು ಅಂತೇಳಿ. ಕನ್ಸ್ಯೂಮರಲ್ಲಿ ಯಾರು ಗ್ರಾಹಕ ಒಂದು ವಸ್ತುವನ್ನು ಖರೀದಿಸೋ ಗ್ರಾಹಕ ಆಗ್ತಾನೆ, ಅದೇ ರೀತಿ ಒಂದು ಸೇವೆಯನ್ನು ಅವ ಪಡ್ಕೊಳ್ತಿದ್ರೆ, ಅಂದರೆ ಹಣ ಕೊಟ್ಟು ಫಾರ್ ಕನ್ಸಿಡರೇಷನ್ ಅಂತ ಹೇಳಿದರೆ ಸೇವೆಯನ್ನು ಪಡ್ಕೊಂಡಲ್ಲಿ ಆ ಸೇವೆಯಲ್ಲಿ ಏನಾದರೂ ನ್ಯೂನತೆ ಇದ್ದರೆ ಅಥವಾ ಖರೀದಿಸಿದಂಥ ವಸ್ತುಗಳಲ್ಲಿ ಏನಾದರೂ ದೋಷಗಳು, ಡಿಫೆಕ್ಟ್ಸ್ ಇದ್ದರೆ ಅಂಥವರಿಗೆ ಪರಿಹಾರಕ್ಕೋಸ್ಕರ ಗ್ರಾಹಕರ ಆಯೋಗಕ್ಕೆ ದೂರನ್ನು ಸಲ್ಲಿಸಿ ಪರಿಹಾರ ಪಡ್ಕೊಳ್ಬೋದು. ಸರ್, ಈಗ ಈ ಕನ್ಸ್ಯೂಮರ್ ಆ್ಯಕ್ಟ್ ಪ್ರಕಾರ ಯಾವೆಲ್ಲ ವಸ್ತುಗಳು ಈ ಕಾಯ್ದೆಗೆ ಒಳಪಡ್ತದೆ ಅಂತೇಳಿ, ಅಂದರೆ ವಾಣಿಜ್ಯ ವಿಷಯಕ್ಕೆ ಸಂಬಂಧಪಟ್ಟ ವಸ್ತುಗಳು ಅಥವಾ ವೈಯಕ್ತಿಕವಾಗಿ ಬಳಕೆಯಲ್ಲಿರುವಂಥ ದಿನನಿತ್ಯದ ವಸ್ತುಗಳು, ಯಾವೆಲ್ಲ ವಸ್ತುಗಳ ಮೇಲೆ ಈ ಒಂದು ಆ್ಯಕ್ಟ್ ಕಾಯ್ದೆ ಒಳಪಡ್ತದೆ ಅಂತೇಳಿ. ಒಂದು ಉತ್ತಮವಾದ ಪ್ರಶ್ನೆ ನೀವು ಕೇಳಿದ್ರಿ. ಇದರಲ್ಲಿ ಈಗ ಯಾರು ಒಂದು ವಸ್ತುವನ್ನು ಮಾರಾಟಕ್ಕಾಗಿ ತಗೊಳ್ತಾರೋ ಅದು ಅಂದರೆ ಅದು ವಾಣಿಜ್ಯ ಉದ್ದೇಶ ಅಂತ ಹೇಳ್ತಾರೆ. ಈಗ ಸಪೋಸ್ ನಾನೊಂದು ವಸ್ತುವನ್ನು ಖರೀದಿಸಿ ನಾನು ಅದನ್ನು ಪುನಃ ಮಾರಾಟಕ್ಕೋಸ್ಕರ ಇಟ್ಟುಕೊಂಡಿದ್ದರೆ ಅಂಥ ಸಂದರ್ಭದಲ್ಲಿ ನಾನು ಗ್ರಾಹಕ ಎನ್ನುವ ಪದದ ಅಡಿಯಲ್ಲಿ ನಾನು ಬರುವುದಿಲ್ಲ. ಅದೇ ರೀತಿ ಒಂದು ಸರ್ವೀಸನ್ನು, ಈಗ ಅದು ಸೇವೆಯನ್ನು, ಅದನ್ನು ಕೂಡ ವಾಣಿಜ್ಯ ಉದ್ದೇಶಕ್ಕಾಗಿ ಪಡೆದುಕೊಂಡಲ್ಲಿ ಅದು ಕೂಡ ಗ್ರಾಹಕ ಕಾಯ್ದೆಯ ವ್ಯಾಪ್ತಿಗೆ ಬರುವುದಿಲ್ಲ. ಇದರಲ್ಲಿ ಈ ಸೇವೆಯ ವಿಷಯ ಬರುವಾಗ ಯಾವುದು ಸರ್ವೀಸ್, ಅಲ್ಲಿ ಈಗ ಸಪೋಸ್ ನಾವು ಏನು ಇನ್ಶೂರೆನ್ಸ್ ಎಲ್ಲ ವಾಹನಕ್ಕೆ ಪಡ್ಕೊಳ್ತಲ್ಲ, ಈಗ ತುಂಬ ಸಾರಿಗೆ ಸಂಸ್ಥೆಗಳಿದೆ, ಅವರಿಗೆ ತುಂಬ ಬಸ್ ಇರ್ತದೆ, ಅವರು ಆ್ಯಕ್ಚುಲಿ ಅದು ಕಮರ್ಷಿಯಲ್ ಪರ್ಪಸ್ಸಿಗೋಸ್ಕರ ಯೂಸ್ ವಾಣಿಜ್ಯ ಉದ್ದೇಶಕ್ಕೋಸ್ಕರ. ಅಂಥದ್ರಲ್ಲಿ ಅವರಿಗೆ ಇನ್ಶೂರೆನ್ಸ್ ತೆಕ್ಕೊಂಡಿದ್ದರೆ ಇದರಲ್ಲಿ ಬರುವುದಿಲ್ಲ ಅವರಿಗೆ, ಅಂದರೆ ಇದೊಂದು ಎಕ್ಸೆಪ್ಷನ್ ಅಂತ ಹೇಳ್ತಾರೆ. ಅವರು ಈ ಬಸ್ಸುಗಳನ್ನು ಅವರು ವಾಣಿಜ್ಯ ಉದ್ದೇಶಕ್ಕಾಗಿ ಉಪಯೋಗಿಸ್ತಿದ್ದರೂ ಈ ಇನ್ಶೂರೆನ್ಸ್ ತಗೊಳ್ಳುವುದು ವಾಣಿಜ್ಯ ಉದ್ದೇಶಕ್ಕಂತೇಳಿ ಬರುವುದಿಲ್ಲ. ಅದೇ ಇನ್ನೊಂದು ಅಂತ ಹೇಳಿದರೆ, ನಾನು ಈಗಾಗಲೇ ಹೇಳಿದ್ದೇನೆ ಯಾವುದು ಒಂದು ವಸ್ತುವನ್ನು ಪುನಃ ಮಾರಾಟಕ್ಕೋಸ್ಕರ ತಗೊಳ್ತಿದ್ರೆ ಅವರು ಗ್ರಾಹಕ ಎನ್ನುವ ಪದದ ಅಡಿಯಲ್ಲಿ ಬರುವುದಿಲ್ಲ. ಮತ್ತು ಯಾರು ಗ್ರಾಹಕರು ಎಂಬುದನ್ನು ಈ ಕಾಯ್ದೆಯ ಸೆಕ್ಷನ್ 2 ಸಬ್ಸೆಕ್ಷನ್ 2 ಇದರಲ್ಲಿ ಪೂರ್ಣವಾಗಿ ಇದು ವಿವರಿಸಲಾಗಿದೆ. ಯಾರು ಒಂದು ವಸ್ತುವನ್ನು ಅಥವಾ ಸರಕನ್ನು ಪ್ರತಿಫಲ ಅಂದರೆ ಹಣ ನೀಡಿ ಖರೀದಿಸ್ತಾನೋ ಆತ ಗ್ರಾಹಕ. ಅದೇ ರೀತಿ ಹಾಗೆ ಪಡೆದ ವಸ್ತುಗಳನ್ನು ಯಾರು ಉಪಯೋಗಿಸ್ತಾರೋ ಅವರು ಕೂಡ ಗ್ರಾಹಕ. ಅಥವಾ ಮುಂದುವರಿದ ಸಂದಾಯ ಅಂದರೆ ಡೆಫರ್ಡ್ ಪೇಮೆಂಟ್ ಅಂತ ಹೇಳಿದರೆ, ಸ್ವಲ್ಪ ಮುಂದೂಡಿದ ಪೇಮೆಂಟಲ್ಲಿ ಖರೀದಿಸುವ ವಸ್ತು ಕೂಡ ಈ ಕನ್ಸ್ಯೂಮರ್, ಗ್ರಾಹಕ ಎಂಬ ಪದದ ಅಡಿಯಲ್ಲಿ ಬರ್ತಾರೆ. ಅದೇ ರೀತಿ ಯಾರ ಸರಕನ್ನು ಅಥವಾ ವಸ್ತುವನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ಖರೀದಿಸ್ತಾನೋ ಅವನು ಗ್ರಾಹಕ ಎನ್ನುವ ಪದದ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ನಂತರ
ನಾನು ಈಗಾಗಲೇ ಹೇಳಿದಾಗೆ ಅದೇ ರೀತಿ ಯಾರು ಪ್ರತಿಫಲ ನೀಡಿ ಸೇವೆಯನ್ನು ಉಪಯೋಗಿಸ್ತಾರೋ ಅಥವಾ ಪಡೆದುಕೊಳ್ತಾರೋ, ಅಂದರೆ ಸರ್ವೀಸ್, ಯಾವುದಾದ್ರೂ ಒಂದು ಸರ್ವೀಸನ್ನು, ಸೇವೆಯನ್ನು ಪಡೆದುಕೊಳ್ತಾರೋ ಅವರು ಕೂಡ, ಮತ್ತು ಅವರ ಫಲಾನುಭವಿಗಳು, ಈಗ ಸಪೋಸ್ ಸೇವೆಯನ್ನು ಪಡೆದುಕೊಳ್ಳೋ ಅವರು ತೀರಿದಲ್ಲಿ ಅವರ ವಾರಿಸ್ದಾರರು ಕೂಡ ಈ ಗ್ರಾಹಕ ಎಂಬ ಪದದ ವ್ಯಾಪ್ತಿಯಲ್ಲಿ ಬರ್ತಾರೆ. ಯಾರು ಸೇವೆಯನ್ನು ಪಡ್ಕೊಳ್ತಾರೋ ಅವರು ತೀರಿ ಹೋಗ್ತಾರೋ ಅವರ ವಾರಿಸ್ದಾರರು ಕೂಡ ಬರ್ತಾರೆ ಈ ಗ್ರಾಹಕ ಎಂಬ ಪದದ ವ್ಯಾಪ್ತಿಯಲ್ಲಿ. ಇಲ್ಲಿಯೂ ಕೂಡ ಈ ಸೇವೆಯಲ್ಲಿ ಕೂಡ ವಾಣಿಜ್ಯ ಉದ್ದೇಶಕ್ಕಾಗಿ ಪಡೆದ ಸೇವೆ ಗ್ರಾಹಕ ವ್ಯಾಪ್ತಿಗೆ ಬರುವುದಿಲ್ಲ. ಸರ್, ಈಗ ಗ್ರಾಹಕ ಹಿತರಕ್ಷಣೆ ಮೂಲಕ ಒಬ್ಬ ಗ್ರಾಹಕ ದೂರನ್ನು ಎಲ್ಲಿ ಸಲ್ಲಿಸಬೇಕು, ಜೊತೆಗೆ ಯಾವೆಲ್ಲ ದಾಖಲೆಗಳನ್ನು ಆತ ಇಟ್ಕೊಂಡಿರಬೇಕು, ಹಾಗೂ ಒಟ್ಟಾರೆ ಈ ಪ್ರಕ್ರಿಯೆಗಳು ಹೇಗೆ ನಡೀತದೆ ಅಂತೇಳಿ. ಜಿಲ್ಲಾ ಮಟ್ಟದ ಕನ್ಸ್ಯೂಮರ್ ಅಂದರೆ ಗ್ರಾಹಕ ಆಯೋಗದಲ್ಲಿ ದೂರನ್ನು ಸಲ್ಲಿಸಬೇಕಿದ್ರೆ ಈಗ ಫೈಲಿಂಗ್ ಅಂತೇಳಿ ಸ್ಟಾರ್ಟ್ ಆಗಿದೆ. ನಾವು ಏನು ದೂರನ್ನು ಸಲ್ಲಿಸಬೇಕು, ಈ ಗ್ರಾಹಕ ಹಿತರಕ್ಷಣಾ ಕಾಯ್ದೆಯ 2019 ಕಲಂ 35 ಅಡಿಯಲ್ಲಿ ಒಂದು ದೂರನ್ನು ನಾವು ತಯಾರು ಮಾಡಬೇಕು. ಆ ದೂರನ್ನು ಅದೇ ರೀತಿ ಈಗ ನಾವೇನೋ ಒಂದು ವಸ್ತುವನ್ನು ಖರೀದಿಸಿ ಅದರಲ್ಲೇ ಏನಾದರೂ ನ್ಯೂನತೆ, ದೋಷ ಏನಾದರೂ ಉಂಟು ಅಂತೇಳಿ ಅಲ್ಲ, ಅಥವಾ ಯಾವುದಾದ್ರೂ ಒಂದು ಸರ್ವಿಸ್, ಉದಾಹರಣೆಗೆ ಒಂದು ವಿಮಾ ಕಂಪನಿಯಿಂದ ನಮಗೆ ಒಂದು ವಿಮಾ ಪಾಲಿಸಿ ತಗೊಂಡಿದ್ದೇವೆ, ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ. ಅದರಲ್ಲಿ ಏನಾದರೂ ಇನ್ಶೂರೆನ್ಸ್ ಕಂಪನಿಯವರು ನಮ್ಮ ಕ್ಲೈಮನ್ನು ತಿರಸ್ಕರಿಸಿದಲ್ಲಿ ಅದರ ಬಗ್ಗೆ ನಾವು ದೂರನ್ನು ದಾಖಲಿಸುವಾಗ, ವಸ್ತುವಿನಲ್ಲಿ ಏನಾದರೂ ದೋಷ ಕಂಡು ಬಂತು ಅಂತೇಳಿ ಅದರ ಬಗ್ಗೆ ನಾವು ದೂರನ್ನು ದಾಖಲಿಸುವಾಗ, ಈ ದೂರನ್ನು ಮೊದಲಿಗೆ ತಯಾರಿಸಿ ಅದರ ನಂತರ ನಾವು ಏನು ದಾಖಲೆಗಳನ್ನು ಆ ದೂರಿನೊಂದಿಗೆ ದಾಖಲಿಸ್ತೇವೆ ಆ ದಾಖಲೆಗಳನ್ನು ಕೂಡ ಇಟ್ಟುಕೊಳ್ಳಬೇಕು. ಅದೇ ರೀತಿ ಈ ದೂರನ್ನು ಯಾರು ಸಲ್ಲಿಸ್ತಾರೆ ಅವರೊಂದು ಅಫಿದಾವಿತನ್ನು ಕೂಡ ತಯಾರು ಮಾಡಿ ಇಟ್ಟುಕೊಂಡಿರಬೇಕು. ಇದೆಲ್ಲ ತಯಾರಿ ಮಾಡಿಟ್ಟುಕೊಂಡು ಈ ಗ್ರಾಹಕ ಆಯೋಗದ ಜಾಗೃತಿ ವೆಬ್ಸೈಟ್ ಇದೆ, ಅದಕ್ಕೆ ಲಾಗಿನ್ ಆಗಿ ಅದರಲ್ಲಿ ನಾವು ಯಾವ ರೀತಿಯಲ್ಲಿ ಫೈಲ್ ಮಾಡ್ಬೋದು, ಅಂದರೆ ದೂರು ದಾಖಲಿಸಬಹುದು, ಯಾವ ಯಾವ ಹಂತಗಳಿವೆ ಅದನ್ನೆಲ್ಲ ಅದರಲ್ಲಿ ನಮಗೆ ಆ ವೆಬ್ಸೈಟಿಗೆ ಲಾಗಿನ್ ಆದ ಕೂಡಲೇ ತಿಳಿದು ಬರ್ತದೆ. ಅದೇ ರೀತಿ ಮುಂದುವರೆದು ಫೈಲಿಂಗ್ ಆದ ತಕ್ಷಣ ನಾವು ಏನು ಹಾರ್ಡ್ ಕಾಪಿ ನಮ್ಮ ಕೈಯಲ್ಲಿದೆ, ಅಂದರೆ ದೂರು ಮತ್ತು ದಾಖಲೆಗಳು, ಅಫಿದಾವಿತ್, ಇದನ್ನೆಲ್ಲ ಇಟ್ಟುಕೊಂಡು ನಾವು ಗ್ರಾಹಕ ಆಯೋಗಕ್ಕೆ ಹೋಗಿ ಅಲ್ಲಿ ಫೈಲ್ ಮಾಡಬೇಕು. ಅದರ ನಂತರ ಅವರು ಅಲ್ಲಿ ನಮ್ಮ ಈ ದೂರಿಗೆ ನಂಬರ್ ಕೊಟ್ಟು ಮತ್ತು ಮುಂದುವರಿದ ವಿಚಾರಣೆಗೋಸ್ಕರ ಅದನ್ನು ಸಂಬಂಧಪಟ್ಟ ಬೆಂಚಿಗೆ ಅವರು ಕಳಿಸ್ತಾರೆ. ಇದರಲ್ಲಿ ಈಗ ಗ್ರಾಹಕರ ಹಕ್ಕಿನ ಬಗ್ಗೆ ಕಾಯ್ದೆಯ ಕಲಂ 2 ಸಬ್ಸೆಕ್ಷನ್ 9 ಇದರಲ್ಲಿ ಹೇಳಿದ್ದಾರೆ ಯಾವುದೆಲ್ಲ ಅವರಿಗೆ ಗ್ರಾಹಕರಿಗೆ ಇರುವ ಹಕ್ಕು. ಒಂದು, ಈ ಮಾನವ ಜೀವಕ್ಕೆ ಹಾನಿಕರವಾದಂಥ ಸರಕು, ವಸ್ತು ಅಥವಾ ಸೇವೆಗಳ ವಹಿವಾಟಿನ ವಿರುದ್ಧದ ರಕ್ಷಣೆಯ ಹಕ್ಕು, ಇದು ನಂಬರ್ 1. ಎರಡನೆಯದು, ಕಾನೂನು ಬಾಹಿರ ವ್ಯಾಪಾರ ಪದ್ಧತಿಗಳಿಂದ, ಅಂದರೆ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅಂತ ಹೇಳ್ತಾರೆ, ರಕ್ಷಣೆಗೋಸ್ಕರ ಅಥವಾ ಸರಕು, ವಸ್ತು ಅಥವಾ ಸೇವೆಗಳ ಗುಣಮಟ್ಟ, ಅದರ ಪ್ರಮಾಣ, ಅದರ ಶ್ರೇಣಿ, ಅದರ ಪರಿಶುದ್ಧತೆ ಮತ್ತು ಅದರ ಮೌಲ್ಯ, ದರಗಳ ಬಗ್ಗೆ, ಅದರ ಬಗ್ಗೆ ತಿಳಿಯುವಂಥ ಹಕ್ಕು, ಅದು ಎರಡನೇ ಹಕ್ಕು. ಮೂರನೆಯದ್ದು, ಎಲ್ಲಿ ಸಾಧ್ಯವೋ ಅಲ್ಲಿ ಅಂತಹ ಸರಕು ಅಥವಾ ಉತ್ಪನ್ನ ಅಥವಾ ಸೇವೆಗಳ ಸ್ಪರ್ಧಾತ್ಮಕ ಬೆಲೆಗಳ ಬಗ್ಗೆ ಗ್ರಾಹಕರಿಗೆ ಖಾತರಿಪಡಿಸುವಂಥ ಹಕ್ಕು, ಅಂದರೆ ನಮಗೆ ಕಾಂಪಿಟೇಟಿವ್ ರೇಟ್ ಏನುವುದು ಅದನ್ನು ತಿಳ್ಕೊಳ್ಳುವಂಥ ಹಕ್ಕು ಕೂಡ ಇದೆ. ನಾಲ್ಕನೇದು ಅಂತ ಹೇಳಿದರೆ, ಗ್ರಾಹಕ ಹಿತಾಸಕ್ತಿಗಳನ್ನು ಸೂಕ್ತ ವೇದಿಕೆಯಲ್ಲಿ ಸರಿಯಾದ ಪರಿಗಣನೆ ಸಿಗುತ್ತದೆ ಎಂಬ ಬಗ್ಗೆ ಸರಿಯಾಗಿ ಆಲಿಸುವ, ಅಂದರೆ ಕೇಳುವ ಮತ್ತು ಅದರ ಬಗ್ಗೆ ಖಾತರಿಪಡಿಸುವ ಹಕ್ಕು, ಇದು ಕೂಡ ಬರ್ತದೆ. ಐದನೇದು ಅಂತ ಹೇಳಿದರೆ, ನಿರ್ಬಂಧಿತ ವ್ಯಾಪಾರ ಪದ್ಧತಿಗಳು, ಅಂದರೆ ರೆಸ್ಟ್ರಿಕ್ಟೆಡ್ ಟ್ರೇಡ್ ಪ್ರಾಕ್ಟೀಸಸ್, ಹಾಗೆ ಹೇಳಿದಾಗೆ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್, ಇದರ ವಿರುದ್ಧ ಪರಿಹಾರ ಪಡೆಯುವಂಥ ಹಕ್ಕು. ಈ ರೆಸ್ಟ್ರಿಕ್ಟೆಡ್ ಟ್ರೇಡ್ ಪ್ರಾಕ್ಟೀಸಸ್ ಅಂತ ಹೇಳಿದರೆ, ಕೆಲವು ಈ ಮ್ಯಾನುಫ್ಯಾಕ್ಚರ್ಸ್ ಎಲ್ಲ ಸೇರಿ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ, ಅಲ್ಲಿ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ದರ ಅಂತೇಳಿ ಇರೋದಿಲ್ಲ, ಒಂದು ರೇಟ್ ಫಿಕ್ಸ್ ಮಾಡ್ತಾರೆ ಮತ್ತು ಆ ಪ್ರಾಡಕ್ಟನ್ನು ಮಾರ್ಕೆಟಿಗೆ ತಲುಪಿಸದೆ ಒಂದು ಕೃತಕ ಅಭಾವ ಸೃಷ್ಟಿಸುವುದು, ಅದೆಲ್ಲ ಬರ್ತದೆ ಇದರಲ್ಲಿ. ನಿರ್ಬಂಧಿತ ರೆಸ್ಟ್ರಿಕ್ಟೆಡ್ ಟ್ರೇಡ್ ಪ್ರಾಕ್ಟೀಸಸ್ ಅಂತೇಳಿ. ಮತ್ತು ಅನ್ಫೇರ್ ಅಂತ ಹೇಳಿದರೆ ಅನ್ಯಾಯದ ವ್ಯಾಪಾರ ಪದ್ಧತಿ, ಅದರ ವಿರುದ್ಧ ಕೂಡ ಪರಿಹಾರ ಪಡೆಯುವಂಥ ಹಕ್ಕು ಈ ಗ್ರಾಹಕ ಹಿತರಕ್ಷಣಾ ವೇದಿಕೆ 2019 ಹೇಳಿದ್ದಾರೆ. ಮತ್ತು ಈ ದೂರನ್ನು ಯಾರು ಬೇಕಾದರೂ ಸಲ್ಲಿಸುವ, ಅದಕ್ಕೆ ವಕೀಲರೇ ಬೇಕು ಅಂತೇಳಿ ಏನಿಲ್ಲ. ಯಾರು ನೊಂದ ಗ್ರಾಹಕರು ಯಾರಿದ್ದಾರೆ ಅವರು ನೇರವಾಗಿ ದೂರನ್ನು ಗ್ರಾಹಕ ಆಯೋಗ, ಈಗ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಗ್ರಾಹಕ ಆಯೋಗ ಇದೆ,
ಇದು ರಾಜ್ಯ ಮಟ್ಟಕ್ಕೆ ಹೋದರೆ ರಾಜ್ಯ ಗ್ರಾಹಕ ಆಯೋಗ, ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಆಯೋಗ ಅಂತೇಳಿದೆ. ಈಗ ನಮ್ಮ ಜಿಲ್ಲಾ ಮಟ್ಟದ ಅದಕ್ಕೆ ಒಂದೊಂದು ಹಂತ ಇದೆ. ಎಷ್ಟು ಮೌಲ್ಯದ್ದು ಇಲ್ಲಿ ಜಿಲ್ಲಾ ಆಯೋಗಕ್ಕೆ ಬರ್ತದೆ, ಹಾಗೆ ರಾಜ್ಯ ಆಯೋಗಕ್ಕೆ ಎಷ್ಟು ಮೌಲ್ಯದ್ದು ಬರ್ತದೆ, ಅದೇ ರೀತಿ ರಾಷ್ಟ್ರೀಯ ಆಯೋಗಕ್ಕೆ. ಈಗ ಹೊಸ ಕಾನೂನು ಪ್ರಕಾರ ಅಂದರೆ 2019 ಗ್ರಾಹಕ ಹಿತರಕ್ಷಣಾ ಕಾಯ್ದೆ ಪ್ರಕಾರ 50 ಲಕ್ಷದವರೆಗಿನ ಮೌಲ್ಯದ್ದು ಏನಾದರೂ ನಾವು ಪರಿಹಾರ ಕೇಳ್ತಿದ್ರೆ ಅದು ಇಲ್ಲಿ ಬರ್ತದೆ, ಇಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಆಯೋಗದಲ್ಲಿ. ಅದರ ನಂತರ 1 ಕೋಟಿವರೆಗೆ ಸ್ಟೇಟ್ ಕಮಿಷನ್ ಅಂದರೆ ರಾಜ್ಯ ಆಯೋಗ, ಅದರ ನಂತರ ರಾಷ್ಟ್ರೀಯ ಆಯೋಗ, ನ್ಯಾಷನಲ್ ಕಮಿಷನ್ ಅಂತ ಹೇಳ್ತೇವೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ ಫೀಸ್ ಅಂತ ಹೇಳಿ 5 ಲಕ್ಷದವರೆಗೆ ಏನಿಲ್ಲ, ವಿನಾಯಿತಿ ಇದೆ, ಯಾವುದೇ ನೀವು ಶುಲ್ಕ ಕಟ್ಟಬೇಕಂತೇಳಿಲ್ಲ. 5ರಿಂದ 10 ಲಕ್ಷದವರೆಗೆ 200 ರೂಪಾಯಿ, ತದನಂತರ 10 ಲಕ್ಷದಿಂದ 20 ಲಕ್ಷದವರೆಗೆ 400 ರೂಪಾಯಿ, 20ರಿಂದ 50 ಲಕ್ಷದವರೆಗೆ 1,000 ರೂಪಾಯಿ. ಇದನ್ನು ಡಿ ಮುಖಾಂತರ ಅದು ಈಗ ಫೈಲಿಂಗ್ ಸ್ಟಾರ್ಟ್ ಆದ ನಂತರ ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ ಅವರು. 200, 400 ಒಂದು ಸಲ ಇಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಫೈಲ್ ಮಾಡ್ತಿರೋ ಮ್ಯಾಕ್ಸಿಮಮ್ ಅಂತ ಹೇಳಿದರೆ 1,000 ರೂಪಾಯಿ ಶುಲ್ಕ. ಮತ್ತು ಇದು ನಾವು ದೂರನ್ನು ಈಗ ಜಿಲ್ಲಾ ಆಯೋಗದಲ್ಲಿ ದಾಖಲಿಸಿದಾಗ, ಈಗ ಉಳಿದ ನಮ್ಮ ನ್ಯಾಯಾಲಯಗಳಲ್ಲಿ ನಾವು ಕೇಸ್ ಫೈಲ್ ಮಾಡಿದರೆ ಅದು ನಂಬರ್ ಆಗಿ ನಂತರ ನೋಟಿಸ್ ಸಮನ್ಸ್ ಏನಾದರೂ ಆಗ್ತದೆ. ಇಲ್ಲಿ ಅದರ ಪ್ರಥಮ ಹಂತ ಅಂತ ಹೇಳಿದರೆ ಹಿಯರಿಂಗ್ ಆನ್ ಅಡ್ಮಿಷನ್, ನಮ್ಮ ಆ ದೂರನ್ನು ದಾಖಲಿಸಬಹುದೋ ಇಲ್ಲವೋ ಅಂತ ಹೇಳಿ ಅದರ ಬಗ್ಗೆ ಒಂದು ವಾದ ಮಂಡನೆ ಇದೆ, ಆರ್ಗ್ಯುಮೆಂಟ್ ಇದೆ, ಹಿಯರಿಂಗ್ ಇದೆ. ಆ ಹಂತದಲ್ಲಿ ನಾವು ನಮ್ಮ ಕಂಪ್ಲೇಂಟ್ ಯಾವ ರೀತಿಯಲ್ಲಿ ಅದು ಸ್ಟ್ಯಾಂಡ್ ಆಗ್ತದೆ ಅಂತೇಳಿ ನಾವು ಜಿಲ್ಲಾ ಗ್ರಾಹಕರ ಆಯೋಗಕ್ಕೆ ನಾವು ಮನದಟ್ಟು ಮಾಡಿಕೊಳ್ಬೇಕು. ಅದು ಮನದಟ್ಟು ಆದರೆ ಗ್ರಾಹಕ ಆಯೋಗವು ಇದರ ಬಗ್ಗೆ ವರ್ಷನ್ ನೋಟಿಸ್ ಅಂತೇಳಿ ಯಾರು ನಾವು ಅಪೋಸಿಟ್ ಪಾರ್ಟಿ ಆ ಕೇಸಲ್ಲಿ ಮಾಡಿದ್ದೇವೆ ಅವರಿಗೆ ನೋಟಿಸ್ ಕಳಿಸ್ತದೆ. ಅವರಿಗೆ ಆ ನೋಟಿಸ್ ಕಳಿಸುವಾಗಲೂ ಹಾಗೆ ಯಾರಿಗೆ ಎದುರುದಾರರಿಗೆ ಅಪೋಸಿಟ್ ಪಾರ್ಟಿಗೆ ನೋಟಿಸ್ ಅವರಿಗೆ ಸಿಕ್ಕಿದ 45 ದಿವಸದ ಒಳಗೆ ಅವರು ತಮ್ಮ ಈ ದೂರಿನ ಬಗ್ಗೆ ಅವರಿಗೆ ಏನು ಹೇಳಲಿಕ್ಕುಂಟು ಅದನ್ನು ಲಿಖಿತವಾಗಿ ರಿಟರ್ನ್ ವರ್ಷನ್ ಅಂತ ಹೇಳ್ತಾರೆ, ಅದರಲ್ಲಿ ಅವರು ಹೇಳಬೇಕು, ಅವರದೇನು ಡಿಫೆನ್ಸ್ ಏನುಂಟು ಅದನ್ನು ಹೇಳಬೇಕು. 45 ದಿವಸ ಕಳೆದರೆ ಆ ರೀತಿಯ ಯಾವುದೇ ಡಿಫೆನ್ಸ್ ಅವರಿಗೆ ತಗೊಳ್ಳಿಕ್ಕೆ ಆಗೋದಿಲ್ಲ, ಫೈಲ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಅಪೋಸಿಟ್ ಪಾರ್ಟಿಯವರಿಗೆ ಅಂದರೆ ಅವರು ಅಲರ್ಟ್ ಆಗಿರಬೇಕು ಅಂತೇಳಿ, ಅಂದರೆ 45 ದಿವಸ ಒಳಗೆ ಅವ್ರದ್ದು ಏನು ಡಿಫೆನ್ಸ್ ಇದ್ದರೆ ಹೇಳಬೇಕು. ಇಲ್ಲ ಅಂತ ಹೇಳಿದರೆ ಡಿಫೆನ್ಸ್ ಇಲ್ಲ, ನಾವೇನು ಕಂಪ್ಲೇಂಟ್ ಫೈಲ್ ಮಾಡಿದ್ದು ಅದು ಸ್ಟ್ರೈಟ್ ಅವೇ ಎಲವಾಗ್ತದೆ. ಸರಿ, ಈಗ ಸಾಮಾನ್ಯವಾಗಿ ಮನೆ ಹತ್ತಿರದ ಕೆಲವೊಂದು ಅಂಗಡಿಗಳಲ್ಲಿ ತಂಪು ಪಾನೀಯ ಇರ್ಬೋದು ಅಥವಾ ಹಾಲು ಇರ್ಬೋದು, ಇವುಗಳನ್ನು ಫ್ರಿಜ್ಜಿನಲ್ಲಿ ಶೇಖರಣೆ ಮಾಡುವಂಥದ್ದಿದೆ. ಅದಕ್ಕಾಗಿ 2 ರೂಪಾಯಿಯನ್ನು ಎಕ್ಸ್ಟ್ರಾ ಚಾರ್ಜ್ ಆಗಿ ತಗೊಳ್ಳುವಂಥದ್ದು ಕೆಲವು ಕಡೆಯಲ್ಲಿ ಕಾಣ್ತಾ ಇದ್ದೇವೆ. ಅಥವಾ ಕೆಲವೊಂದು ತಿಂಡಿ ಪ್ಯಾಕೆಟ್ಗಳಿರ್ಬೋದು, ಅದರಲ್ಲಿ ಮೂಲ ಬೆಲೆ ಏನಿರ್ತದೆ ಅಂತ ಹೇಳಿದರೆ, ಮೂಲ ಬೆಲೆ 10 ರೂಪಾಯಿ ಅಂತ ಹೇಳಿದರೆ 10 ರೂಪಾಯಿ ಅಂತ ಹೇಳಿದಾಗ ಅದಕ್ಕೆ ಕಡಿಮೆ ಬೆಲೆಯಲ್ಲಿ ಅದು ಮಾರಲಿಕ್ಕೂ ಕೂಡ ಇರ್ಬೋದು. ಆದರೆ 10 ರೂಪಾಯಿಗಿಂತ ಹೆಚ್ಚು ಕೂಡ ಮಾರಲಿಕ್ಕಿಲ್ಲ. ಈ ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ 2 ರೂಪಾಯಿ ಅಲ್ಲಿನ ಫ್ರಿಜ್ಜಲ್ಲಿ ಇಟ್ಟಿದ್ದೇವೆ ಅನ್ನೋ ಕಾರಣಕ್ಕಾಗಿ ಇದು ಮಾಡ್ತಾರೆ. ಆದರೆ ಹಳ್ಳಿಗಳಲ್ಲಿ ಪಾಪ ಏನು ಮಾಡ್ತಾರೆ, ಇದರ ವಿರುದ್ಧ ಮಾತಾಡಿದರೆ ನಾಳೆ ಕೂಡ ಅಲ್ಲಿಗೆ ಹೋಗಬೇಕಲ್ವಾ, ಅಥವಾ ಜೋರು ಮಾಡ್ತಾರೆ, ಬೇಕಾದರೆ ತಗೊಳ್ಳಿ ಇಲ್ಲಾದರೆ ಹೋಗಿ ಅಂತೇಳಿ. ಈ ಥರ ಬಂದಾಗ ಈ ಥರದ ಅಂಗಡಿಗಳ ಮೇಲೆ ಅಥವಾ ಅಂಗಡಿ ಮಾಲಕರ ಮೇಲೆ ಯಾವ ರೀತಿಯಾಗಿ ಮೊದಲನೇ ಹಂತದಲ್ಲಿ ಅಥವಾ ಈಗ ನೀವು ಹೇಳಿದಂಥ ಪ್ರೊಸೆಸ್ಗಳನ್ನು ಹಳ್ಳಿಗಳಲ್ಲಿ ಮಾಡಲಿಕ್ಕೆ ಸಾಧ್ಯವಾಗದಿರ್ಬೋದು, ಆದರೆ ಈ ಸಮಯದಲ್ಲಿ ಈ ಜನರು ಯಾವ ರೀತಿಯಾಗಿ ತಮ್ಮ ದೂರನ್ನು ಸಲ್ಲಿಸಬಹುದು ಅಂತೇಳಿ. ಈಗ ಇದರಲ್ಲಿ ನೀವು ಹೇಳಿದ ದರದ ಬಗ್ಗೆ, ಒಂದು ವಸ್ತುವಿನ ಪೊಟ್ಟಣದಲ್ಲಿ ಅಂದರೆ ಪ್ಯಾಕೆಟ್ನಲ್ಲಿ ಅದು ಎಷ್ಟು ದರ ಅಂದರೆ ಬೆಲೆ ನಮೂದಿಸಿದಾರೋ ಅದಕ್ಕಿಂತ 1 ಪೈಸೆ ಯಾರು ಜಾಸ್ತಿ ತಗೊಳ್ಳುವಾಗಿಲ್ಲ. ಅವರು ಫ್ರಿಜ್ಜಲ್ಲಿ ಇಡ್ತಾರೆ, ಅದು ಅವರ ಸರ್ವಿಸ್ ಅದು ಬೇರೆ. ಆದರೆ ಈ ಗ್ರಾಹಕ ಹಿತರಕ್ಷಣಾ ಕಾಯ್ದೆ ಏನುಂಟು ಅದರಲ್ಲಿ ಹೇಳುವುದಂತ ಹೇಳಿದರೆ, ನೀವು ಅದರಲ್ಲಿ ಏನು ದರ ನಮೂದಿಸಿದಿರಿ ನೀವು ಅದಕ್ಕೆ ಡಿಸ್ಕೌಂಟ್ ರಿಯಾಯಿತಿ ಕೊಡುವುದು. ನೀವು ನಮೂದಿಸಿದ ದರಕ್ಕಿಂತ 1 ಪೈಸೆ ಹೆಚ್ಚು ವಸೂಲಿ ಮಾಡುವುದಿಲ್ಲ, ಮಾಡಲಿಕ್ಕೆ ಇಲ್ಲ. ಈ ರೀತಿಯಲ್ಲಿ ಗ್ರಾಹಕರ ಹಕ್ಕನ್ನು ಈ ಕಾಯ್ದೆಯಲ್ಲಿ ರಕ್ಷಣೆ ಮಾಡಲಾಗಿದೆ. ಅದಕ್ಕೆ ನಮ್ಮ ಸಾರ್ವಜನಿಕರಿಗೆ ಅದರ ಬಗ್ಗೆ ತುಂಬ ತಿಳುವಳಿಕೆ ಅಗತ್ಯ. ನೀವು ಹೇಳಿದಾಗೆ ಫ್ರಿಜ್ಜಲ್ಲಿಟ್ಟ ತಂಪು ಪಾನೀಯಗಳಿಗೆ ನಾವು ಅದು ಕರೆಂಟ್ ಯೂಸ್ ಮಾಡಿದ್ದೇವೆ, ಐಸಿ ಯೂಸ್ ಮಾಡಿದ್ದೇವೆ ಅಂತ ಹೇಳಿ 2 ರೂಪಾಯಿ 3 ರೂಪಾಯಿ ಜಾಸ್ತಿ ಕೊಡೋದು, ಆ್ಯಕ್ಚುಲಿ ಅದು ಮಾಡುವ ಹಾಗಿಲ್ಲ, ಕಾನೂನು ಪ್ರಕಾರ ಮಾಡುವಾಗಿಲ್ಲ. ಈ ಥರ ಆದಾಗ ಏನು ಮಾಡಬೇಕು ಗ್ರಾಹಕರು ಅಂತ ಅದೇ ಹೇಳಿದ್ದು. ಅದರಲ್ಲಿ ಒಂದು ನೀವು ಹಾಗೆ ರೇಟ್ ಜಾಸ್ತಿ ಹಾಕಿದರೆ, ದರ ಜಾಸ್ತಿ ವಸೂಲು ಮಾಡಿದ್ದ ಕನ್ಸ್ಯೂಮರ್ ಫೋರಮ್ ಅಂದರೆ ಜಿಲ್ಲಾ ಗ್ರಾಹಕರ ಆಯೋಗಕ್ಕೆ ನೀವು ದೂರನ್ನು ಸಲ್ಲಿಸಬಹುದು, ಅದನ್ನು ಕೂಡ ಮಾಡ್ಬೋದು. ಆ್ಯಕ್ಟಲ್ಲಿ ಇದು ಹೇಳ್ತದೆ ಎಷ್ಟು ದರ ಒಂದು ವಸ್ತುವಿನ ಆ ಪ್ಯಾಕೆಟ್ನಲ್ಲಿ ನಮೂದಿಸಿದರೆ ಅದಕ್ಕಿಂತ ಜಾಸ್ತಿ ವಸೂಲು ಮಾಡುವಾಗಿಲ್ಲ ಅಂತೇಳಿ. ಮಾಡಿದಲ್ಲಿ
ಅದು ಕೂಡ ಈ ಕನ್ಸ್ಯೂಮರ್ ಆ್ಯಕ್ಟ್ನ ವ್ಯಾಪ್ತಿಗೆ ಬರ್ತದೆ. ಅದರ ಬಗ್ಗೆ ಪರಿಹಾರ ಕೇಳಿ ಜಿಲ್ಲಾ ಆಯೋಗಕ್ಕೆ ದೂರು ಸಲ್ಲಿಸ್ಬೋದು. ಸರ್, ಈಗ ಎಕ್ಸ್ಪೈರಿ ಡೇಟ್ ಆದಂಥ ವಸ್ತುಗಳನ್ನು ಮಾರುವಂಥದ್ದು ಇದೆ. ಬಹುಶಃ ಇದೊಂದು ಈಗ ಹೇಳಿದ ಹಾಗೆ ಒಂದಿಷ್ಟು ಶಿಕ್ಷಣ ಪಡೆದವರು, ಒಂದಷ್ಟು ತಿಳುವಳಿಕೆ ಇದ್ದವರು ಇದರ ಬಗ್ಗೆ ಹೋರಾಟ ಮಾಡ್ತಾರೆ. ಪಾಪ ಹಳ್ಳಿಗರಿಗೆ ಅದರ ಎಕ್ಸ್ಪೈರಿ ಡೇಟ್ ಆಗಿದೆ ಯಾವಾಗ ಅಥವಾ ಮ್ಯಾನುಫ್ಯಾಕ್ಚರ್ ಆಗಿರುವಂಥದ್ದು ಯಾವಾಗ ಅಂತ ಗೊತ್ತಿರೋದಿಲ್ಲ. ಈ ಥರ ಆದಾಗ ಎಕ್ಸ್ಪೈರಿ ಡೇಟ್ ಆದ ವಸ್ತುಗಳನ್ನು ಹೇಗಾದರೂ ಕೂಡ ಸಾಗ ಹಾಕುವಂಥದ್ದು ಕೆಲವು ಅಂಗಡಿಗಳಲ್ಲಿ ಕಾಣ್ತಾ ಇದ್ದೇವೆ ನಾವು, ಅಥವಾ ಅದನ್ನು ಇರೇಸ್ ಮಾಡುವಂಥದ್ದು ಕೂಡ ಇದು ಮಾಡ್ತಾ ಇದ್ದೇವೆ. ಈ ಥರ ಆದಾಗ ಒಬ್ಬ ಗ್ರಾಹಕನಾದವನು ಯಾವ ರೀತಿಯಾಗಿ ಅದನ್ನು ಪತ್ತೆ ಹಚ್ಚಬೇಕು, ಜೊತೆಗೆ ಅದನ್ನು ಹೇಗೆ ತನ್ನ ದೂರುಗಳನ್ನು ಸಲ್ಲಿಸಬೇಕು ಅಂತೇಳಿ. ಎಕ್ಸ್ಪೈರಿ ಆದಂತಹ ವಸ್ತುಗಳನ್ನು ಮಾರಾಟ ಮಾಡುವಾಗವೇ ಇಲ್ಲ. ಏನು ಈಗ ವಾಯಿದೆ ಕಳೆದಿದೆ ಅಂತಹ ಯಾವುದೇ ಉತ್ಪನ್ನಗಳನ್ನು ಮಾರಾಟ ಮಾಡುವ ಹಾಗೇ ಇಲ್ಲ. ಮಾಡಿದಲ್ಲಿ ಅದು ಶಿಕ್ಷಾರ್ಹ ಅಪರಾಧ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಯಾರು ನೊಂದ ವ್ಯಕ್ತಿ ಇರ್ತಾರೆ ಅವರಿಗೂ ಕೂಡ ನಾನು ಹೇಳಿದಾಗೆ ಗ್ರಾಹಕ ಆಯೋಗವನ್ನು ಸಂಪರ್ಕಿಸಬಹುದು. ಇಲ್ಲ ಅಂತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳಿಗೆ ದೂರು ಕೊಡ್ಬೋದು. ಈವನ್ ಯಾವುದು ನೀವು ಜನರನ್ನು ತಪ್ಪು ಮಾಹಿತಿ ಕೊಡುವಂತಹ ಜಾಹೀರಾತುಗಳು ಅದು ಕೂಡ ಶಿಕ್ಷಾರ್ಹ ಅಪರಾಧ ಅಂತೇಳಿ ಈ ಆ್ಯಕ್ಟಲ್ಲಿ ಹೇಳ್ತದೆ. ಏನೋ ಒಂದು ವಿಷಯ ದಾರಿಗೆ ಎಳೆಯುವುದು ಅಂತೇಳಿ. ಈಗ ಹಳೆ ಆ್ಯಕ್ಟಲ್ಲಿ ಅಲ್ಲ, ಈಗ ಹೊಸ ಆ್ಯಕ್ಟಲ್ಲಿ 2 ವರ್ಷ ಶಿಕ್ಷೆ ಹಾಗೂ 10 ಲಕ್ಷದವರೆಗೆ ದಂಡ ಇದೆ ಈ ಇಂಥ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡೋದಕ್ಕೂ. ಅದೇ ರೀತಿ ಎಕ್ಸ್ಪೈರಿ ಆದಂತಹ ಉತ್ಪನ್ನಗಳನ್ನು ಮಾರುವುದಕ್ಕೂ ಕೂಡ ಶಿಕ್ಷೆ ಇದೆ ಈ ಹೊಸ ಕಾಯ್ದೆಯಲ್ಲಿ. ಸರ್, ಈಗ ಆಧುನಿಕ ತಂತ್ರಜ್ಞಾನದ ಮುಖಾಂತರ ಈಗ ಮನೆ ಬಾಗಿಲಿಗೆ ವಸ್ತುಗಳನ್ನು ತರಿಸಿಕೊಳ್ಳುವಂತಹ ಒಂದು ಹವ್ಯಾಸಗಳಿರ್ಬೋದು ಅಥವಾ ಆ ಒಂದು ಅಭ್ಯಾಸಗಳು ಹೆಚ್ಚಾಗ್ತಾ ಇದೆ. ನಾವು ಆನ್ಲೈನ್ ಆರ್ಡರ್ಗಳು ಅಂತ ಕರಿತೇವೆ. ಈಗ ಎಷ್ಟೋ ಕಂಪೆನಿಗಳ ಮುಖಾಂತರ ಆ್ಯಪ್ಗಳ ಮೂಲಕ ನಾವು ವಸ್ತುಗಳನ್ನು ಗುರ್ತು ಮಾಡಿ ಅಥವಾ ಪೇಮೆಂಟ್ ಮಾಡಿರ್ಬೋದು, ಅಥವಾ ಮನೆಗೆ ಬಂದ ನಂತರ ಪೇಮೆಂಟ್ ಮಾಡುವಂಥ ಪ್ರಕ್ರಿಯೆಗಳಿರ್ಬೋದು. ಈ ಸಮಯದಲ್ಲಿ ವಸ್ತುಗಳು ಡ್ಯಾಮೇಜ್ ಆಗಿರ್ಬೋದು, ಅಥವಾ ಏನೋ ವಸ್ತು ಬದಲಿಗೆ ಇನ್ಯಾವುದೋ ವಸ್ತುಗಳು ಬಂದಿರ್ಬೋದು. ಸೊ ಈ ರೀತಿದ್ದಿದೆ. ಅಥವಾ ಒಂದು ಉಚಿತ ಜೊತೆಗೆ ಇನ್ನೊಂದು ಉಚಿತ ಬರದೇ ಇರ್ಬೋದು. ಈ ರೀತಿಯ ಪ್ರೊಸೆಸ್ಗಳು ತುಂಬ ಇದೆ. ಆನ್ಲೈನ್ ಪರ್ಚೇಸಿಂಗ್ ಇರ್ಬೋದು ಅಥವಾ ಆನ್ಲೈನ್ ಮಾರ್ಕೆಟಿಂಗ್ ಈ ಥರ ಇದೆ. ಸೊ ಈ ಸಮಯದಲ್ಲಿ ಈಗ ಆನ್ಲೈನ್ ಪ್ರಾಡಕ್ಟ್ಗಳು ಅಂತ ಹೇಳಿದಾಗ ಆ ಕಂಪನಿಯ ಮೇಲೆ ಯಾವ ರೀತಿಯಾಗಿ ಒಬ್ಬ ಗ್ರಾಹಕನಾದವನು ದೂರನ್ನು ಈ ಕನ್ಸ್ಯೂಮರ್ ಆ್ಯಕ್ಟ್ ಮೂಲಕ ಆತನು ಸಲ್ಲಿಸ್ಬೋದು ಅಂತೇಳಿ. ಈಗ ನೋಡಿ, ಈ 2019ರಲ್ಲಿ ಬಂದಿರುವಂಥ ಈ ಹೊಸ ಗ್ರಾಹಕ ಹಿತರಕ್ಷಣಾ ಕಾಯ್ದೆ, ಇದರ ಅಡಿಯಲ್ಲಿ ಈಗ ಈ ಕಾಮರ್ಸ್, ಎಲೆಕ್ಟ್ರಾನಿಕ್ ಸರ್ವಿಸ್ ಪ್ರೊವೈಡರ್ ಸೇವೆ ಅಂದರೆ ಈ ಆನ್ಲೈನ್ ಟ್ರಾನ್ಸಾಕ್ಷನ್ ಏನಿದೆ ಅದೆಲ್ಲ ಈ ಗ್ರಾಹಕ ಹಿತರಕ್ಷಣಾ ಕಾಯ್ದೆ ಅಡಿಯಲ್ಲಿ ಬರ್ತದೆ. ನೀವು ಹೇಳಿದ ಹಾಗೆ ಅಂತಹ ಏನಾದರೂ ಸೇವಾ ನ್ಯೂನತೆ ಇಲ್ಲದ್ರೆ ದೋಷಪೂರಿತ ಉತ್ಪನ್ನಗಳನ್ನು ಅವರು ನಮಗೆ ಕೊಟ್ಟಲ್ಲಿ ಅವುಗಳು ಕೂಡ ಈ ಗ್ರಾಹಕ ಹಿತರಕ್ಷಣಾ ಕಾಯ್ದೆಯ ಪರಿಧಿಯಲ್ಲಿ ಬಂದು ಅಂಥ ನೊಂದವರು ಸಂಬಂಧಪಟ್ಟಂಥ ಜಿಲ್ಲಾ ಗ್ರಾಹಕ ಆಯೋಗಕ್ಕೆ ದೂರು ಸಲ್ಲಿಸ್ಬೋದು. ಇದು ಕೂಡ ಮಾಡ್ಬೋದು. ಈವನ್ ಆನ್ಲೈನಲ್ಲಿ ಖರೀದಿ ಮಾಡಿದ ವಸ್ತುಗಳ ಬಗ್ಗೆ ಕೂಡ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಏನಿದೆ ಅವರ ವಿರುದ್ಧವಾಗಿ ನಮಗೆ ದೂರು ದಾಖಲಿಸಲಿಕ್ಕೆ ಇದರಲ್ಲಿ ನಮಗೆ ಸಾಧ್ಯ ಆಗ್ತದೆ. ಸರಿ, ಈಗ ಮುಖ್ಯವಾಗಿ ನಾವು ಆಗ ಹೇಳಿದ ಹಾಗೆ ಕನ್ಸ್ಯೂಮರ್ ಆ್ಯಕ್ಟ್ ಅಥವಾ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಯಾವೆಲ್ಲ ವಸ್ತುಗಳಿಗೆ ಅನ್ವಯಿಸ್ತದೆ ಅಂತೇಳಿ ಕೆಲವು ಕೇಳುಗರಿಗೆ ಇನ್ನಷ್ಟು ಗೊಂದಲಗಳಿದೆ. ಈಗ ಆಗದಿಂದ ವಸ್ತುಗಳ ಬಗ್ಗೆ ಹೇಳ್ತಾ ಇದ್ದಾರೆ. ವಾಣಿಜ್ಯ ವಸ್ತುಗಳು ಅಂತ ಹೇಳಿದರು, ಅಥವಾ ದಿನಬಳಕೆ ವಸ್ತುಗಳು ಅಂತ ಹೇಳಿದರು. ಒಂದು ಸಂಕ್ಷಿಪ್ತವಾದ ಪಟ್ಟಿಯನ್ನು ಕೊಟ್ಟರೆ ಗ್ರಾಹಕರಿಗೆ ಖಂಡಿತವಾಗಿ ಇದರ ಅರ್ಥ ಆಗ್ತದೆ. ನಾವು ಈಗ ಯಾವುದಕ್ಕೆ ದೂರು ಕೊಡಬೇಕು ಅಂತ ಹೇಳಿದಾಗ ಅವರಿಗೆ ಗೊತ್ತಾಗೋದಿಲ್ಲ ಅಂತೇಳಿ. ಚಿಕ್ಕ ಪುಟ್ಟ ವಸ್ತುಗಳ ಅಥವಾ ಈ ರೀತಿ ಅಂತೇಳಿ ಅಂದರೆ ಸಂಕ್ಷಿಪ್ತವಾಗಿ ತಾವು ಇದರ ಬಗ್ಗೆ ವಿವರಣೆಗಳನ್ನು ನೀಡಬೇಕು ಸರ್. ಬಹಳ ಉತ್ತಮವಾದ ಪ್ರಶ್ನೆ ನಿಮ್ಮದು. ಇದರಲ್ಲಿ ನಮ್ಮ ಈ ಕಾಯ್ದೆಯಲ್ಲಿ ಏನು ಹೇಳ್ತೆ ಅಂತ ಹೇಳಿದರೆ, ಒಂದು ಯಾವುದೇ ವಸ್ತುವನ್ನು ನೀವು ಹಣ ಕೊಟ್ಟು ಖರೀದಿ ಮಾಡಿದರೆ ಅದು ಯಾವುದೇ ವಸ್ತು ಆಗ್ಬೋದು. ಅಂತಹ ಯಾವುದೇ ವಸ್ತುಗಳು, ಅದಕ್ಕೆ ನಾವು ಲಿಸ್ಟ್ ಮಾಡಬೇಕಾದ ಅಗತ್ಯವೇ ಇಲ್ಲ. ನಾವು ಹಣ ಕೊಟ್ಟು ನಮ್ಮ ಉಪಯೋಗಕ್ಕೆ ಒಂದು ವಸ್ತುವನ್ನು ಖರೀದಿಸಿದೆ ಅಂತ ಹೇಳಿದರೆ ಯಾವುದಾಗ್ಬೋದು. ಅದು ಪೆನ್ನಿನಿಂದ ಹಿಡಿದು ನಿಮಗೆ ವೆಹಿಕಲ್ ಏನೂ ಆಗ್ಬೋದು, ಎಲ್ಲದೂ ಬರ್ತದೆ. ಹಾಗಾಗಿ ಒಂದು ವಸ್ತುವನ್ನು ನಾವು ಹಣ ಕೊಟ್ಟು ಖರೀದಿ ಮಾಡಿದಲ್ಲಿ ನಾವು ಗ್ರಾಹಕರಾಗ್ತೇವೆ. ಹಾಗಾಗಿ ಅದರಲ್ಲಿ ಏನಾದರೂ ನ್ಯೂನತೆ ಅಲ್ಲದ ದೋಷ ಕಂಡು ಬಂದರೆ ಅದರ ವಿರುದ್ಧ ನಾವು ದೂರನ್ನು ದಾಖಲಿಸ್ಬೋದು. ಅದಕ್ಕೆ ಈವನ್ ನೀವು ಹೇಳಿದ್ರಲ್ಲ ತಂಪು ಪಾನೀಯ ಮತ್ತು ಯಾವುದು ಮಿನರಲ್ ವಾಟರ್ ಎಲ್ಲವೂ ಬರ್ತದೆ. ಇದರಲ್ಲಿ ಏನಾದರೂ ಒಂದು ದೋಷ ಇಲ್ಲದ್ರೆ ನ್ಯೂನತೆ ಕಂಡು ಬಂದರೆ ನಿಮಗೆ ದೂರನ್ನು ಸಲ್ಲಿಸಬಹುದು.
ಈಗ ದೂರು ಸಲ್ಲಿಸಿದಂಥ ಗ್ರಾಹಕನಿಗೆ ಸಿಗುವಂಥ ಒಂದು ಪರಿಹಾರಗಳು, ಜೊತೆಗೆ ಆತನನ್ನು ಪ್ರತಿನಿಧಿಸುವವರು ಯಾರು ಅಂತೇಳಿ ಈಗ ಅವನಿಗೆ ಗೊತ್ತಿರುವುದಿಲ್ಲ, ವಾದ ಮಾಡುವಷ್ಟು ಆತ ಸಮರ್ಥನೂ ಅಲ್ಲ ಅವನಿಗೆ. ಆದರೆ ಅನ್ಯಾಯ ಆಗಿದೆ, ಆದರೆ ತನ್ನ ಅನ್ಯಾಯವನ್ನು ಹೇಳಬೇಕಾದಂಥ ವೇದಿಕೆ ಅವನಿಗೆ ಸಿಕ್ಕಿದೆ. ಈಗ ನೀವು ಹೇಳಿದಾಗೆ ಕನ್ಸ್ಯೂಮರ್ ಆ್ಯಕ್ಟ್ ಅದರ ಇದು ಸಿಕ್ಕಿದೆ, ಆದರೆ ಅಲ್ಲಿ ಹೋಗಿ ತಾನೇ ವಾದ ಮಾಡಬೇಕು ಅಥವಾ ತನಗೆ ಇನ್ನೊಬ್ಬರಿಗೆ ವಕೀಲರನ್ನು ಇಟ್ಕೊಂಡು ವಾದ ಮಾಡುವಷ್ಟು ಆತ, ಯಾಕೆಂದರೆ ಅವನು ತಗೊಂಡಿದ್ರು 200 ರೂಪಾಯಿಯ ವಸ್ತು, 200 ರೂಪಾಯಿ ವಸ್ತುಗೆ ವಕೀಲರ ಶುಲ್ಕ ಇರ್ಬೋದು ಅಥವಾ ಅರ್ಜಿ ಶುಲ್ಕ, ಅದಕ್ಕಾಗಿ ಹೆಚ್ಚಿನವರು ಇದಕ್ಕೆ ಹೋಗ್ತಾ ಇಲ್ಲ, ಇರಲಿ ಬಿಡಿ ಅಂತ ಹೇಳಿ ಈ ಥರ ಇದು ಮಾಡ್ತಾ ಇದ್ದಾರೆ. ಈ ಥರ ಅಸಡ್ಡೆಗಳೇ ಎಲ್ಲೋ ಒಂದು ಕಡೆಯಲ್ಲಿ ಮಾರಾಟಗಾರರಿಗೆ ಒಂದು ಅಸ್ತ್ರವಾಗ್ತಾ ಇದೆಯೇನೋ ಅಂತ ಅನಿಸ್ತದೆ. ಸೊ ಹಾಗಾಗಿ ಇದರ ಬಗ್ಗೆ ತಾವು ಹೇಳಬೇಕು ಸರ್. ಈಗ ನೀವು ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಇದಕ್ಕೆ ಉತ್ತರ ಅಂತ ಹೇಳಿದರೆ, ಈ ಕಾಯ್ದೆಯಲ್ಲಿ ಕನ್ಸ್ಯೂಮರ್ ಎಂಬುದು ಯಾರು ಅಂತೇಳಿ ವಿವರವಾಗಿ ಹೇಳಿದ್ದಾರೆ. ಇದರಲ್ಲಿ ನೊಂದ ವ್ಯಕ್ತಿ ಯಾರಿಗೆ ಈ ಅನ್ಯಾಯ ಆಗಿದೆ ಅವರು ಈ ಕನ್ಸ್ಯೂಮರ್ ಎಂಬ ಪದದ ವ್ಯಾಪ್ತಿಗೆ ಬರ್ತಾರೆ. ಇದರಲ್ಲಿ ನೋಡಿ, ಒಬ್ಬ ವ್ಯಕ್ತಿ, ಅದರಲ್ಲಿ ವ್ಯಕ್ತಿ ಅಂತ ಹೇಳಿದರೆ ಯಾರು ಅಂತೇಳಿ ಕೂಡ ವಿವರಿಸಿದ್ದಾರೆ. ಅದರಲ್ಲಿ ಇಂಡಿವಿಜುವಲ್ ಒಬ್ಬ ವ್ಯಕ್ತಿ, ಮತ್ತು ಒಂದು ಫರ್ಮ್, ಅದು ನೋಂದಾಯಿಸಿದ್ದಾಗ್ಬೋದು, ನೋಂದಾವಣಿ ಆಗದೇ ಇರುವಂಥದ್ದು ಆಗ್ತದೆ, ಮತ್ತು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಕೋಆಪರೇಟಿವ್ ಸೊಸೈಟಿ, ಮತ್ತು ಆ್ಯನ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ವೆದರ್ ರಿಜಿಸ್ಟರ್ಡ್ ಅಂಡರ್ ದ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್. ನಂತರ ಬರೋದು ಎನಿ ಕಾರ್ಪೊರೇಷನ್, ಕಂಪನಿ ಆರ್ ಬಾಡಿ ಆಫ್ ಇಂಡಿವಿಜುವಲ್ಸ್ ವೆದರ್ ಇನ್ಕಾರ್ಪೊರೇಟೆಡ್ ಆರ್ ನಾಟ್. ಮತ್ತೆ ಬರುವಂಥದ್ದು ಎನಿ ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ ನಾಟ್ ಫಾಲಿಂಗ್ ವಿದಿನ್ ದ, ಈ ಮೊದಲು ಹೇಳಿದಂಥ ವಿಭಾಗದಲ್ಲಿ ಬರದೇ ಇರುವಂಥ ಆರ್ಟಿಫಿಷಿಯಲ್ ಜ್ಯೂರಿಡಿಯಲ್ ಪರ್ಸನ್ ಅಂತೇಳಿ ಬರ್ತದೆ. ಹಾಗಾಗಿ ಒಂದು ಈಗ ವ್ಯಕ್ತಿಗೆ ಅವನಿಗೆ ಡೈರೆಕ್ಟಾಗಿ ಫೈಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಅವನನ್ನು ಪ್ರತಿನಿಧಿಸುವವರು ಅವರು ಕೂಡ ಫೈಲ್ ಮಾಡ್ಬೋದು. ಸೆಕ್ಷನ್ 2 ಸಬ್ಸೆಕ್ಷನ್ 9ರಲ್ಲಿ ಗ್ರಾಹಕರಿಗಿರುವಂತಹ ಹಕ್ಕುಗಳು, ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಕೊಟ್ಟಿರುವಂಥ ಹಕ್ಕುಗಳು, ಅದೇ ನೀವು ಹೇಳಿದ್ರಲ್ಲ, ಈಗ ಡ್ಯಾಮೇಜ್ ಆದ ಹಣ್ಣು ಹಂಪಲು ಏನೇ ಇರಲಿ, ಯಾವುದೋ ವಸ್ತುಗಳಿರಲಿ, ಅದರ ವಿರುದ್ಧ ಅಂಥ ಸೇವೆಗಳ ಇದರ ವಹಿವಾಟಿನ ವಿರುದ್ಧ ಗ್ರಾಹಕರಿಗೆ ರಕ್ಷಣೆ ಇದೆ. ಗ್ರಾಹಕರ ಹಕ್ಕುಗಳ ಬಗ್ಗೆ ವಿವರಿಸಿದೆ. ಅದೇ ನಾನು ಈಗಾಗಲೇ ಹೇಳಿದ್ದೇನೆ. ಒಂದು ನೋಡಿ, ಮಾನವ ಜೀವಕ್ಕೆ ಹಾನಿಕರವಾಗುವಂತಹ ಉತ್ಪನ್ನಗಳ ಅಥವಾ ಸೇವೆಗಳ ವಹಿವಾಟಿನ ವಿರುದ್ಧದ ಹಕ್ಕು. ಅಂಥ ವಹಿವಾಟು ಇಲ್ಲದ್ರೆ ವಸ್ತುಗಳನ್ನು ಮಾಡಿದರೆ ಅದರ ವಿರುದ್ಧ ರಕ್ಷಣೆ ಇದೆ, ಅದು ಒಂದು. ಎರಡನೇದು ಕಾನೂನು ಬಾಹಿರ ವ್ಯಾಪಾರ ಪದ್ಧತಿ ಅಂತ ಹೇಳಿದ್ದಾರೆ, ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅಂತೇಳಿ, ಅದರ ವಿರುದ್ಧದ ರಕ್ಷಣೆ. ಅದೇ ರೀತಿ ಒಂದು ಉತ್ಪನ್ನ ಅಂದರೆ ವಸ್ತು, ಇಲ್ಲದ್ರೆ ಸೇವೆ ಅಂದರೆ ಸರ್ವೀಸ್. ನಾವೀಗ ಒಂದು ಇನ್ಶೂರೆನ್ಸ್ ಕಂಪನಿಯಿಂದ ಒಂದು ಪಾಲಿಸಿನ ತಗೊಳ್ತೇವೆ, ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಉದಾಹರಣೆಗೆ. ಅದು ನಾವೆಂತ ತಗೊಳ್ಳೋದು, ಅವರ ಸರ್ವೀಸನ್ನು ನಾವು ತಗೊಳ್ಳೋದು. ಅಲ್ಲಿ ಅವರದ್ದೇನಾದರೂ ಈಗ ನಮ್ಮ ಕ್ಲೈಮನ್ನು ರಿಜೆಕ್ಟ್ ಮಾಡಿದರೆ ಅದು ಸೇವಾ ನ್ಯೂನತೆ ಅಂತ ಹೇಳ್ತೇವೆ. ಅಲ್ಲಿ ಈ ಸರ್ವೀಸಿಗೆ ಅಂದರೆ ಸರ್ವೀಸ್ ಎಂಬ ಪದಕ್ಕೆ ಇಂಪಾರ್ಟೆನ್ಸ್ ಬರೋದು. ಅದೇ ರೀತಿ ಈ ಅಂತಹ ಯಾವುದು ಉತ್ಪನ್ನಗಳ ಸೇವೆಗಳ ಗುಣಮಟ್ಟ, ಪ್ರಮಾಣ, ಕ್ವಾಂಟಿಟಿ, ಗುಣಮಟ್ಟ ಮತ್ತು ಪ್ರಮಾಣ ಎರಡೂ ಇರ್ತದೆ. ಅದೇ ರೀತಿ ಅದರದ್ದು ಯಾವ ಶ್ರೇಣಿಯದ್ದು ಅಂತೇಳಿ, ಮತ್ತು ಅದರ ಪರಿಶುದ್ಧತೆ, ಮತ್ತು ಅದರ ಮೌಲ್ಯ, ಪ್ರೈಸ್ ಉಂಟಲ್ಲ, ದರ, ಅದರ ಬಗ್ಗೆ ಕೂಡ ತಿಳಿಯುವಂಥ ಹಕ್ಕು ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಹೇಳಿದೆ. ಮೂರನೇದ್ದು ಕಾಂಪಿಟೇಟಿವ್, ಸ್ಪರ್ಧಾತ್ಮಕ ದರ ಅಂತೇಳಿ, ಒಬ್ಬೊಬ್ಬರು ಒಂದೊಂದು ರೇಟ್ ಅಂದರೆ ಕಾಂಪಿಟೇಟಿವ್ ರೇಟ್ ಫಿಕ್ಸ್ ಮಾಡ್ತಾರಲ್ಲ, ಅದರ ಬಗ್ಗೆ ತಿಳಿಯುವ ಹಕ್ಕು ಕೂಡ, ಖಾತರಿಪಡಿಸುವ ಹಕ್ಕು ಕೂಡ ಈ ಸೆಕ್ಷನಲ್ಲಿ ಹೇಳಿದೆ. ನಂತರ ಮತ್ತೊಂದು ಹಕ್ಕು ಅಂತ ಹೇಳಿದರೆ, ಅವರ ಗ್ರಾಹಕರ ಹಿತಾಸಕ್ತಿಗಳಿಗೆ ಸೂಕ್ತವಾದ ಯಾವ ವೇದಿಕೆಯಲ್ಲಿ ಸರಿಯಾದ ಪರಿಹಾರ ಸಿಗ್ತದೆ ಅಂತ ಖಾತರಿಪಡಿಸುವಂತಹ ಹಕ್ಕು ಕೂಡ ಇದೆ. ಅಂದರೆ ಅವರಿಗೆ ಎಲ್ಲಿ ಇದರ ಬಗ್ಗೆ ಅವರಿಗೆ ಏನೋ ಸೇವಾ ನ್ಯೂನತೆ ಆಗಲಿ, ದೋಷಪೂರಿತ ಉತ್ಪನ್ನಗಳ ಮಾರಾಟ ಮಾಡಿ ಏನಾದರೂ ಅನ್ಯಾಯ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಎಲ್ಲಿ ಅವರು ಹೋಗಿ ಅವ್ರಿಗೆ ನ್ಯಾಯ ಪಡ್ಕೊಳ್ಬಹುದು, ಅದರ ಬಗ್ಗೆ ಕೂಡ ಅದನ್ನು ಖಾತರಿಪಡಿಸುವಂಥ ಹಕ್ಕು ಕೂಡ ಇದರಲ್ಲಿದೆ. ಮತ್ತು ಕೊನೆಯದಂತ ಹೇಳಿದರೆ, ಇದು ಕಾನೂನಲ್ಲಿ ಹೇಳಿರುವಂಥ ಹಕ್ಕುಗಳು ಯಾವುದು, ಈ ಗ್ರಾಹಕ ಇತರ ಕಾಯ್ದೆಯಲ್ಲಿ ವಿವರಿಸಿರುವಂಥ ಹಕ್ಕುಗಳು. ಮತ್ತು ನಾನು ಈಗಾಗಲೇ ಹೇಳಿದೆ, ರೆಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್ ಅಂದರೆ ಬೇಕಾದ ವಸ್ತುಗಳನ್ನು ಪೂರೈಸದೆ ಕೃತಕ ಅಭಾವ ಸೃಷ್ಟಿಸಿ ಏನೆಲ್ಲ ರೇಟ್ ಫಿಕ್ಸ್ ಮಾಡ್ತಾರಲ್ಲ, ಅಂತಹ ಒಂದು ವಿಷಯ ಅಂದರೆ ನಿರ್ಬಂಧಿತ ವ್ಯಾಪಾರ ಪದ್ಧತಿ, ರೆಸ್ಟ್ರಿಕ್ಟೆಡ್ ಟ್ರೇಡ್ ಪ್ರಾಕ್ಟೀಸಸ್ ಮತ್ತು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್, ಇವುಗಳ ವಿರುದ್ಧ ಪರಿಹಾರವನ್ನು ಪಡೆಕೊಳ್ಳುವಂಥದ್ದು ಕೂಡ ಅವರದ್ದು ಹಕ್ಕು. ಸೊ ಇದು ಕಾನೂನುಬದ್ಧವಾಗಿರುವಂಥ ಹಕ್ಕು. ಇಲ್ಲಿ ನಾವು ಹೇಳಿದ ಎಲ್ಲ ಬರ್ತದೆ, ಯಾವುದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಗಿರ್ಬೋದು, ಸೇವಾ ನ್ಯೂನತೆ ಆಗಿರ್ಬೋದು, ಎಲ್ಲ ಬರ್ತದೆ. ಸರ್, ಈ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ತಾವು ಹೇಳಬೇಕು ಸರ್. ಗ್ರಾಹಕರ ಹಿತಾಸಕ್ತಿಗಳನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ 1986ರಲ್ಲಿ
ಒಂದು ಕಾನೂನು ತಂದರು. ಅದರ ನಂತರ ಅದರಲ್ಲಿ ತುಂಬ ತಿದ್ದುಪಡಿಗಳೆಲ್ಲ ಆಗಿ 2019ರಲ್ಲಿ ಹೊಸ ಕಾನೂನನ್ನು ತಂದರು. ಈಗ ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019 2019ನೇ ಇಸವಿಯ ಗ್ರಾಹಕ ಹಿತರಕ್ಷಣಾ ಕಾಯ್ದೆ ಅಂತೇಳಿ ಈಗಿರುವುದು. ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಕಾನೂನು ತಂದ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಗ್ರಾಹಕರ ಹಿತರಕ್ಷಣೆಯೇ. ಸರ್, ಈಗ ಮಂಗಳೂರಿನಲ್ಲಿ ಗ್ರಾಹಕರು ತಮ್ಮ ದೂರುಗಳನ್ನು ಸಲ್ಲಿಸಬೇಕಾದ್ರೆ ಗ್ರಾಹಕ ಸಂರಕ್ಷಣಾ ವೇದಿಕೆ ಎಲ್ಲಿದೆ ಅಂತೇಳಿ? ಒಂದೊಂದು ಜಿಲ್ಲೆಗೆ ಒಂದೊಂದು ಜಿಲ್ಲಾ ಗ್ರಾಹಕ ಆಯೋಗ ಅಂತೇಳಿ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂಥ ಮಂಗಳೂರು ನಗರದ ಮಣ್ಣಗುಡ್ಡೆ ವೇರ್ ಹೌಸ್ ಪಕ್ಕ ಸ್ವಂತ ಕಟ್ಟಡದಲ್ಲಿ ಈ ಕಚೇರಿ ನಡೀತಾ ಇದೆ, ಜಿಲ್ಲಾ ಗ್ರಾಹಕ ಆಯೋಗ. ಅಲ್ಲಿ ಗ್ರಾಹಕ ಆಯೋಗದಲ್ಲಿ ಹೇಗೆಂತ ಹೇಳಿದರೆ ಒಬ್ಬರು ಅಧ್ಯಕ್ಷರಿರ್ತಾರೆ, ಇಬ್ಬರು ಸದಸ್ಯರಿರ್ತಾರೆ, 3 ಜನರು ಸೇರಿ ಒಂದು ತೀರ್ಮಾನ ಕೊಡುವಂಥ ಒಂದು ಆಯೋಗ ಅದು. ಆ ಆಯೋಗದಲ್ಲಿ ಈಗ ತೀರ್ಪು ಕೊಡುವಾಗ ಒಬ್ಬ ಸದಸ್ಯರಿಗೆ ಏನಾದರೂ ಉಳಿದ ಇಬ್ಬರು ಹೇಳಿದ್ದನ್ನು ಒಪ್ಪಲಿಕ್ಕೆ ಆಗೋದಿಲ್ಲ ಅಂತ ಅವರಿಗೆ ಅವರದ್ದೇ ಅಭಿಪ್ರಾಯವನ್ನು, ಅಂದರೆ ಅವರದ್ದೇ ಆದೇಶವನ್ನು ಮಾಡಬಹುದು. ಅಂದರೆ ಅದು ಡಿಸೆಂಟಿಂಗ್ ಆರ್ಡರ್ ಅಂತ ಹೇಳ್ತಾರೆ. ಅದರಲ್ಲಿ ಯಾರು ಇಬ್ಬರು ಮೆಜಾರಿಟಿ ಆಫ್ ಒಪಿನಿಯನ್ ಮತ್ತು ಫೈನಲ್ ಆಗ್ತದೆ. ಈಗ 3 ಜನ ಇರ್ತಾರಲ್ಲ, ಅದರಲ್ಲಿ ಇಬ್ಬರು ಹೇಳುವಂಥದ್ದು ಫೈನಲ್ ಆಗ್ತದೆ. ಮತ್ತೊಬ್ಬರು ಈಗ ಅದಕ್ಕೆ ವಿರುದ್ಧವಾಗಿ ಹೇಳಿದರು, ಯಾರು ಮೆಜಾರಿಟಿ ಒಪಿನಿಯನ್ ಇರ್ತದೆ ಅದು ಅಂದರೆ ನಮ್ಮ ಈ ಹೈಕೋರ್ಟಲ್ಲಿ ಬೆಂಚ್ಗಳಿರ್ತಲ್ಲ, ಆ ರೀತಿಯಲ್ಲಿ ಈ ನಮ್ಮ ಜಿಲ್ಲಾ ಆಯೋಗ, ರಾಜ್ಯ ಆಯೋಗದರು, ರಾಷ್ಟ್ರೀಯ ಆಯೋಗದರು ಕೆಲಸ ನಿರ್ವಹಿಸುವುದು. ಇಲ್ಲಿ ನಾನು ಹೇಳಿದಾಗೆ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಗ್ರಾಹಕ ಆಯೋಗ ಮಣ್ಣಗುಡ್ಡೆಯಲ್ಲಿದೆ. ಇದು ಜಿಲ್ಲೆಗೆ ಮಾತ್ರ ಇರೋದು, ತಾಲೂಕಲ್ಲಿ ಇಲ್ಲ. ಸರಿ ಸರ್, ಇದುವರೆಗೆ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಗ್ರಾಹಕರ ಹಿತರಕ್ಷಣಾ ಕಾಯ್ದೆ ಕನ್ಸ್ಯೂಮರ್ ಆ್ಯಕ್ಟ್ ಇದರ ಬಗ್ಗೆ ಸವಿಸ್ತಾರವಾಗಿ ತಾವು ಕೇಳುಗರಿಗೆ ಮಾಹಿತಿಗಳನ್ನು ನೀಡಿದಿರಿ. ತಮಗೆ ನಿಲಯದ ಪರವಾಗಿ ಮತ್ತು ಎಲ್ಲ ಕೇಳುಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಚಿಕ್ಕಂದಿನಿಂದಲೂ ಆಕಾಶವಾಣಿ ಮಂಗಳೂರಿಗೆ ಅಂದರೆ ನಮಗೆ ಅವಿನಾಭಾವ ಸಂಬಂಧ. ಸಣ್ಣದಿರುವಾಗ ನಾವೆಲ್ಲ ರೇಡಿಯೋ ಕೇಳಿ ಬೆಳೆದವರು. ಅಂತಹ ಒಂದು ಆಕಾಶವಾಣಿಯಲ್ಲಿ ಒಂದು ಕಾರ್ಯಕ್ರಮ ಕೊಡಬೇಕು ಅಂತೇಳಿ ತಾವು ಕೇಳಿದಿರಿ, ನನಗೊಂದು ಅವಕಾಶ ಕೊಟ್ಟಿದ್ದಿರಿ. ಅದಕ್ಕಾಗಿ ಆಕಾಶವಾಣಿಯವರಿಗೂ ನನ್ನ ಪ್ರೀತಿಯ ಕೇಳುಗರಿಗೂ ನನ್ನ ತುಂಬು ಹೃದಯ ಧನ್ಯವಾದಗಳು. ಇದುವರೆಗೆ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಗ್ರಾಹಕ ಹಿತರಕ್ಷಣಾ ಕಾಯ್ದೆ ಕನ್ಸ್ಯೂಮರ್ ಆಕ್ಟ್ ಈ ವಿಷಯದ ಕುರಿತು ಮಾಹಿತಿ ನೀಡಿದವರು ವಕೀಲರಾದ ಅನಿಲ್ ಕುಮಾರ್ ಕೆ. ಇದು ಈ ಬಾರಿಯ ಕಾನೂನು ಸಲಹೆ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.